ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ. ನಮ್ಮ ಗೌತಮಿ ಮತ್ತು ರಜತ್ ಅವರ ನಡುವೆ ಒಂದು ಜಗಳ ನೆವರ್ ಎಂಡಿಂಗ್ ಅಂತ ನೆನ್ನೆನೇ ಗೊತ್ತಾಗಿದೆ. ಒಂದು ಪಂಚ್ ಬ್ಯಾಗ್ ಇಟ್ಟು ನಮ್ಮ ರಜತ್ ಅವರು ಗೌತಮಿಗೆ ಏನೇನು ರೀಸನ್ ಹೇಳ್ತಾರೆ. ಅದಾದ ನಂತರ ಗೌತಮಿ ಅವರು ರಜತ್ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂದಾಗ ಸುದೀಪ್ ಸರ್ ಸುಮ್ಮನೆ ಕೂರಿಸ್ತಾರೆ. ಒಂದು ಸ್ವಲ್ಪ ಇವರಿಬ್ಬರ ಮಧ್ಯೆ ಕೋಲ್ಡ್ ವಾರ್ ಆಗ್ತಾ ಇದೆ ಅನ್ನೋದು ನೆನ್ನೆ ಎಪಿಸೋಡಲ್ಲಂತೂ ನಮಗೆ ಕ್ಲಿಯರಾಗಿ ಗೊತ್ತಾಯಿತು. ಬಟ್ ಈಗ ಬಿಟ್ಟಿರೋ ಪ್ರೋಮೋ ಅದಕ್ಕೆ ಒಂದು ಏನದು ನಾಂದಿ ಆಡ್ತಾ ಇದೆ ಅಂತಲೇ ಹೇಳ್ಬೋದು. ನಮ್ಮ ರಜತ್ ಅವರ ಬಿಹೇವಿಯರು ಸೀರಿಯಸ್ಲಿ ನನಗೆ ಅವ್ರಿಗೆ ಕೆಲಸ ಮಾಡಬೇಕು ಮಾಡಬಾರ್ದು ಅಂತ ಅಲ್ಲಿ ಕೂತಿದ್ದಾರೆ ಅಂತ ಅನ್ನಿಸ್ಲಿಲ್ಲ. ಸಮ್ ಸೀಕ್ರೆಟ್ಸ್ ಟಾಸ್ಕ್ ಅಂತೂ ರಜತ್ ಅವ್ರಿಗೆ ಇದೆ ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲ ಹೌಸ್ಮೇಟ್ಸು ಕೆಲಸ ಮಾಡ್ತಿರ್ಬೇಕಾದ್ರೆ ರಜತ್ ಅವರೊಬ್ಬರೇ ಹೋಗಿ ಅಲ್ಲಿ ಕೂರ್ತಾರೆ ಅಂತ ನನಗಂತೂ ಖಂಡಿತ ಅನಿಸಲ್ಲ. ಇದರಲ್ಲಿ ಯಾವುದಾದ್ರೂ ಒಂದು ಗಿಮಿಕ್ ಇದೆಯಾ, ಇಲ್ಲಾಂದರೆ ಯಾವ ಟೈಮಲ್ಲಿ ಅವರು ಅಲ್ಲಿ ಹೋಗಿ ಕೂತರು ಅನ್ನೋದು ನಾವು ಎಪಿಸೋಡ್ ನೋಡಬೇಕಾಗುತ್ತೆ. ಇನ್ನು ಅದನ್ನು ಬಿಟ್ಟರೆ ನಾರ್ಮಲ್ಲಾಗಿ ಮಾತಾಡೋದಾದರೆ ನಮ್ಮ ಗೌತಮಿಯವ್ರು ಏನಿರ್ತಾರೆ ಅವರು ರಜತ್ ಮೇಲೆ ಈ ಮೂಮೆಂಟಲ್ಲಿ ಟ್ರಿಗರ್ ಆಗಿರೋದು ಖಂಡಿತ ನನಗೆ ತಪ್ಪು ಅನ್ನಿಸ್ಲಿಲ್ಲ. ಯಾಕಂದರೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಹೌಸ್ಮೇಟ್ಸ್ಗೆಲ್ಲರಿಗೂ. ಮೋಸ್ಟ್ಲಿ ಇದು ಡೆಫಿನೆಟ್ಲಿ ಒಂದು ರೇಷನ್ ಟಾಸ್ಕೇ ಆಗಿರುತ್ತೆ. 1 ಅವರಲ್ಲಿ ಬಿಗ್ ಬಾಸ್ ಮನೇನ ಕ್ಲೀನ್ ಮಾಡಬೇಕು. ಯಾವ ಥರ ಕ್ಲೀನ್ ಮಾಡಿರ್ತಾರೆ ಅನ್ನೋದ್ರ ಮೇಲೆ ರೇಷನ್ ಕಳಿಸ್ಕೊಡ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಅಂತ ಅನಿಸುತ್ತೆ ಬಿ ಟೀಮ್ ಅವರು. ಸೊ ಹಿಂಗೆ 1 ಅವರ್ ಅಂತ ಟೈಮ್ ಕೊಟ್ಟಿರಬೇಕಾದ್ರೆ ಪ್ರತಿಯೊಬ್ಬ ಹೌಸ್ಮೇಟ್ಸು ಕೂಡ ತುಂಬ ಎಫರ್ಟ್ ಹಾಕಿ 100% ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಂಪ್ಲೀಟ್ ಮಾಡೋಣ ಅಂತ ಅವರೆಲ್ಲ ಮಾಡ್ತಿರ್ಬೇಕಾದ್ರೆ ರಜತ್ ಅವರು ಅಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಿರೋದನ್ನ ನೋಡೋದು ಖಂಡಿತ ತಪ್ಪು. ಅದಕ್ಕೆ ಗೌತಮಿ ಅವರು ವಾಯ್ಸ್ ರೇಸ್ ಮಾಡಿರೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ ಅಂತ ಅನಿಸುತ್ತೆ. ಗೌತಮಿ ಅವರು ಚೆನ್ನಾಗೇ ರೂಪ್ ಆಗ್ತಾರೆ ರಜತ್ ಅವ್ರಿಗೆ. ಅವ್ರು ಏನಂತಾರೆ ಅಂದರೆ, ಈ ಥರ ನೀವೇನು ಮಾಡಲ್ಲ, ಕೆಲಸ ಏನೂ ಮಾಡಲ್ಲ, ಅಲ್ಲೋಗಿ ಕುತ್ಕೊಳ್ಳೋದು, ಹಣ್ಣು ತಿನ್ನೋದು ಅಷ್ಟೇ ಅಂತ ಅಂತಾರೆ. ಅದಕ್ಕೆ ಟ್ರಿಗರ್ ಆದ ರಜತ್ ಅವರು, ನೀನು ಯಾರು ಹೇಳೋಕ್ಕೆ ಮನೇಲಿ, ಅಲ್ಲಿ ಬಕೆಟು ಕೂಡ ಬಿಸಾಕ್ದಂಗೆ ಗೌತಮಿಯವ್ರು ಕಾಣಿಸುತ್ತೆ, ಮೆಲ್ಲಗಾಕು, ಇದೇನು ನಿಮ್ಮ ಮನೇನಾ ಅಂತ ಕೂಡ ಕೇಳ್ತಾರೆ. ಅದಾದ ನಂತರ ಈ ಥರ ಒಂದು ಡ್ರಾಮಾ ಮಾಡಿಕೊಂಡೆ 12 ವಾರ ನೀನು ಬಂದುಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಗೌತಮಿಯವರು ಕೂಡ ಒಂದು ಟಕ್ಕರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತಾರೆ. ಗೌತಮಿಯವರು ಮಾತಾಡೋದ್ರಲ್ಲಿ ನಂಬರ್ 1 ಮತ್ತು ಪಾಯಿಂಟ್ ಮಾತಾಡ್ತಾರೆ. ಚೈತ್ರ ಕುಂದಾಪುರ ಅವ್ರ ಥರ ಏನಂದ್ರೆ ಅದೇ ಮಾತಾಡಲ್ಲ, ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ ಗೌತಮಿಯವರು ಅಂತ ಅನ್ನಿಸ್ತು ನನಗೆ. ಯಾಕೆ ನೀವು ಬರೀ ಡೈಲಾಗ್ ಹೊಡ್ಕೊಂಡೇ ಬಂದಿಲ್ವಾ ಅಂತ ಹೇಳ್ತಾರೆ. ಹೌದು, ಆ್ಯಕ್ಚುಲಿ ರಜತ್ ಅವರು ಡೈಲಾಗು ಹೊಡಿತಾರೆ, ಮನೆ ಕೆಲಸ ಒಂಥರಲ್ಲೇ ಗುರು ಅವ್ರು ಹೇಳಿಸ್ಕೊಳ್ತಾ ಇರೋದು, ಮತ್ತು ಒಂದು ಸ್ವಲ್ಪ ಜಾಸ್ತಿ ಜೋರಾಗಿ ಮಾತಾಡೋದು, ಇವೆರಡೂ ಕೂಡ ಖಂಡಿತ ರಜತ್ ಅವರು ಸರಿ ಮಾಡ್ಕೊಳ್ಬೇಕಾಗುತ್ತೆ. ಅವರು ಕೂಡ ಹೇಳ್ತಾರೆ, ಆ್ಯಕ್ಚುಲಿ ಡೈಲಾಗ್ ಹೇಳ್ಕೊಂಡೆ ನೀವು ಬಂದಿರಬೇಕಾದ್ರೆ ನಾವು ಹಿಂಗೆ ಡ್ರಾಮಾ ಮಾಡ್ಕೊಂಡು ಬರಬಾರ್ದಾ ಅಂತ ಒಂದು ಇದರಲ್ಲಿ ಹೇಳ್ತಾರೆ ಗೌತಮಿ ಅವರು ರಜತ್ ಅವರಿಗೆ. ಅಲ್ಲಿ ರಜತ್ ಅವರು ಸಿಕ್ಕಾಪಟ್ಟೆ ಟ್ರಿಗರ್ ಆಗೋದಂತೂ ನಾವು ನೋಡ್ತೀವಿ. ಅಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಒಂದು ಬಕೆಟು ಇನ್ನೊಂದು ಬಕೆಟ್ನ ಹಿಡ್ಕೊಂಡಿರೋದನ್ನ ಅಂತ ಕೂಡ ಗೌತಮಿಯವರಿಗೆ ಕಾಲು ಎಳಿತಾರೆ ರಜತ್ ಅವರು. ಅಂದರೆ ಇವ್ರ ಪ್ರಕಾರ ಆ್ಯಕ್ಚುಲಿ ಗೌತಮಿಯವರು ಮಂಜಣ್ಣನ ಜೊತೆ ಇದ್ಕೊಂಡೇ ಇಷ್ಟು ದೂರ ಬರ್ತಾ ಇದ್ದಾರೆ ಅನ್ನೋದು. ಬಟ್ ಏನಂದರೆ ಗೌತಮಿಯವರು ಡೆಫಿನೆಟ್ಲಿ ಚೇಂಜಸ್ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ. ಲಾಸ್ಟ್ ಟೈಮ್ ನಮ್ಮ ಕಿಚ ಸರಿಂದ ಅವ್ರಿಗೊಂದು ಒಂದು ವಾರ್ನಿಂಗ್ ಬಂದಾಗಲಿಂದ ಗೌತಮಿಯವರು ತುಂಬ ತಿದ್ಕೊಂಡಿದ್ದಾರೆ. ಅದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಿದೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಿಲ್ಲ. ಬಟ್ ಅವ್ರನ್ನ ನೋಡಿದಾಗ ನನಗೆ ಅನ್ಸೋದೇನು ಅಂದರೆ, ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಸ್ಟಾರ್ಟಿಂಗ್ ಬಂದಾಗ ಪಾಸಿಟಿವಿಟಿ ಅಂತ ಇದ್ದರು. ಬಟ್ ಅದಾದ ನಂತರ ಇದೆಲ್ಲೋ ವರ್ಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ರಿಯಾಲಿಟಿಲಿ ಇಳಿದ್ರು ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಅಂದರೆ ಇವಾಗ ಇತ್ತೀಚೆಗೆ ಒಂದು 3-4 ವಾರ ಏನಿದೆ ಅದರಲ್ಲಿ ಅಷ್ಟು ಪಾಸಿಟಿವಿಟಿ ಗೌತಮಿ ಕಾಣಿಸ್ತಾ ಇಲ್ಲ. ಒಂದು ರಿಯಲ್ ಗೇಮರ್ ಆಗೇ ಕಾಣಿಸ್ತಾ ಇದ್ದಾರೆ. ಲಾಸ್ಟ್ ವೀಕ್ ಮಂಜಣ್ಣ ಹತ್ರ ನಡ್ಕೊಂಡಿದ್ದ ರೀತಿ ನೋಡಿದ್ರೆ ಒಂದು ಸ್ವಲ್ಪ ಗೇಮಿಗೋಸ್ಕರ ಒಂದು ರಿಯಲ್ ಸ್ನೇಹ, ಒಂದು ಫೀಲಿಂಗ್ಸ್ನ ಬಿಟ್ಕೊಡ್ತಾರ ಗುರು, ಅವರ ವ್ಯಕ್ತಿತ್ವನ ಕಳ್ಕೊಂಡ್ರ ಗುರು ಅಂತ ಕೂಡ ನಮಗೆ ಲಾಸ್ಟ್ ಟೈಮ್ ಅನ್ನಿಸ್ತು ನಮಗೆ. ಬಟ್ ಅವ್ರ ಗೇಮ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ನಾನು ಅಂತ ಕ್ಲಿಯರಾಗಿ ಹೇಳಿದಾದ್ಮೇಲೆ ನಾವು ಕೂಡ ಏನು ಅನ್ನೋಕ್ಕಾಗಲ್ಲ. ಒಂದು ವ್ಯಕ್ತಿತ್ವದ ಆಟ ಅಂತ ಅಂದಮೇಲೆ ಆ ವ್ಯಕ್ತಿತ್ವದ ಆಟ ಕೂಡ ಬಿಗ್ ಬಾಸ್ಗೆ ಮ್ಯಾಟರ್ ಆಗುತ್ತೆ ಅನ್ನೋದನ್ನ ಗೌತಮಿಯವ್ರು ಮರೆತರು. ಯಾಕಂದರೆ ಅವರೇ ಹೇಳಿದ್ದು, ನಾನು ಪಾಸಿಟಿವಿಟಿ ನೋಡ್ತೀನಿ, ನನ್ನ ಗೇಮನ್ನ ಸುದೀಪ್ ಸರ್ ಹತ್ರನೇ ಅವ್ರು ಕ್ವಶನ್ ಕೇಳಿದ್ದಾರೆ, ಸರ್ ನಾನು ಈ ಗೇಮ್ ಅಂತ ಕನ್ಸಿಡರ್ ಮಾಡಬೇಕಾ, ಇಲ್ಲಾಂದರೆ ನನ್ನ ನಾನು ಕನ್ಸಿಡರ್ ಮಾಡಬೇಕಾ ಗೊತ್ತಾಗ್ತಿಲ್ಲ ಸರ್ ಅಂತ ಒಂದು ಸಲ ಕ್ವಶನ್ ಕೂಡ ಕೇಳಿರ್ತಾರೆ ಗೌತಮಿಯವರು.
ಆ ಡೌಟು ನಿಮ್ಗೆ ಯಾಕೆ ಬಂತು ಅಂತ ಕಿಚ್ಚ ಸರು ಈ ಥರ ಡೌಟ್ ಬಂದಿದೆ ಅಂದರೆ ನೀವು ರಾಂಗು ಅಲ್ವಾ ಅಂತ ಕೂಡ ಹೇಳಿರ್ತಾರೆ ಅಲ್ಲಿ. ಅಂದರೆ ನಮ್ಮ ವ್ಯಕ್ತಿತ್ವನ ಇಟ್ಕೊಂಡು ಆಡೋದೇ ಬಿಗ್ ಬಾಸ್ ಗೇಮು ಅಂತ ಕೂಡ ಹೇಳಿರ್ತಾರೆ. ಬಟ್ ಲಾಸ್ಟ್ ವೀಕಲ್ಲಿ ಒಂದು ಸ್ನೇಹನ ಬಿಟ್ಕೊಟ್ಬಿಟ್ರ ಒಂದು ಗೇಮ್ಗೋಸ್ಕರ ಅಂತ ನನಗೆ ಖಂಡಿತ ಅನ್ನಿಸ್ತು ಗೌತಮಿಯವರು. ಆ ಗೇಮ್ನ ಅದನ್ನು ಲಾಸ್ಟ್ವರೆಗೂ ಹಂಗೆ ಇಟ್ಕೊಂಡ್ರೆ ಓಕೆ, ಆದರೆ ಅವ್ರ ಬುಡಕ್ಕೆ ಬಂದಾಗ ಮಾತ್ರ ಸ್ನೇಹ, ಮಂಜಣ್ಣನ ಬುಡಕ್ಕೆ ಬಂದಾಗ ಮಾತ್ರ ಸ್ನೇಹ ಇಲ್ಲ ಅನ್ನೋದು ಮಾತ್ರ ಖಂಡಿತ ತಪ್ಪಾಗುತ್ತೆ. ಯಾಕಂದರೆ ಒಂದು ಮಹಾರಾಜ ಟಾಸ್ಕಲ್ಲಿ ಮಹಾರಾಜ ಆದಾಗ ಮಂಜಣ್ಣ ಅವರು ಗೌತಮಿಯವರೇ ಕ್ಯಾಪ್ಟನ್ ಆಗಿ ಲೀಡ್ ಮಾಡಿದ್ರು ಅಂತ ಸುದೀಪ್ ಸರೇ ಹೇಳಿದ್ದಾರೆ. ಹಂಗಿರ್ಬೇಕಾದ್ರೆ ಗೌತಮಿಯವರು ಅವ್ರ ಕ್ಯಾಪ್ಟನ್ಸಿಗೆ ಬಂದಾಗ ಮಾತ್ರ ಅದು ನನ್ನ ಕ್ಯಾಪ್ಟನ್ಸಿ ಆಗಿರಬೇಕು, ನಿಮ್ಮ ಕ್ಯಾಪ್ಟನ್ಸಿ ಆಗಿರಬಾರ್ದು ಅನ್ನೋ ಗೌತಮಿ ಮಂಜಣ್ಣ ಕ್ಯಾಪ್ಟನ್ ಆದಕ್ಕೂ ಕೂಡ ಅದು ಮಂಜಣ್ಣ ಕ್ಯಾಪ್ಟನ್ಸಿ ಆಗಿರಬೇಕು, ನನ್ನ ಕ್ಯಾಪ್ಟನ್ಸಿ ಆಗಿರಬಾರ್ದು ಅಂತ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಅದೇ ಒಂದು ಉದ್ದೇಶನ ಇಟ್ಕೊಂಡು ರಜತ್ ಅವರು ಹೇಳ್ತಾರೆ, ಬೇರೆಯವ್ರಿಗೆ ಬಕೆಟ್ ಹಿಡ್ಕೊಂಡು ಅಂದರೆ ಒಬ್ಬರು ಫಸ್ಟ್ ಟೈಮ್ ಬಕೆಟ್ ಹಿಡ್ಕೊಂಡು ನೋಡ್ತಾ ಇರೋದು ಅನ್ನೋ ಒಂದು ಉದ್ದೇಶ ಅಲ್ಲಿ ನಮಗೆ ಕ್ಲಿಯರಾಗಿ ಕ್ಲಾರಿಟಿಯಾಗಿ ಸಿಗುತ್ತೆ. ಗೌತಮಿಯವರು ಮಂಜಣ್ಣನ ಬಕೆಟ್ ಹಿಡ್ಕೊಂಡೇ ಇಲ್ಲಿವರೆಗೂ ಬಂದಿರೋದು ಅಂತ ರಜತ್ ಅವರು ಉದ್ದೇಶಪೂರ್ವಕವಾಗಿಯೇ ಹೇಳ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲದೆ ಇನ್ನೂ ಆ್ಯಡ್ ಮಾಡ್ತಾರೆ, ಇಂಡಿವಿಜುವಲ್ ಗೇಮ್ ಆಡು ನೀನು, ಬೇರೆಯವ್ರ ಸಹಾಯ ತೊಗೊಂಡು ನೀನು ಇಲ್ಲಿವರೆಗೂ ಬರೋದಲ್ಲ, ನೀನು ಇಂಡಿವಿಜುವಲ್ ಗೇಮ್ ಆಡಿ ತೋರಿಸು ಅಂತ ಕೂಡ ಒಂದು ಅವಾಜನ್ನ ಹಾಕ್ತಾರೆ ರಜತ್ ಅವರು. ನನಗೆ ರಜತ್ ಅವರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತಲೂ ಈ ಥರ ಮಾತಾಡೋದಕ್ಕೆ ನಿಜವಾಗ್ಲೂ ದಮ್ ಇರಬೇಕು. ಮಂಜಣ್ಣ ಅವರು ಸ್ಟಾರ್ಟಿಂಗಲ್ಲಿ 3 ವೀಕ್ಸಲ್ಲಿ ಈ ಥರ ಮಾತಾಡೋರು, ನಂತರ ಜಗದೀಶ್ ಸರ್ ಮಾತಾಡೋರು ಈ ಥರ, ಅಂದರೆ ಏನಿದ್ರು ಕೂಡ ಡೇರ್ ಆ್ಯಂಡ್ ಡ್ಯಾಶ್ ಡೀಲ್ ಮಾಡ್ಕೊಳ್ಳೋಣ ಬಾ ಅನ್ನೋ ಥರ. ಆ ಥರ ಇವಾಗ ನಾನು ರಜತ್ ಅವರಲ್ಲಿ ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ. ಆ ಥರ ಆದರೆ ಏನು ಅಂದ್ಬಿಡುತ್ತೆ, ಈ ಥರ ಆದರೆ ಏನಾಗೋಗ್ಬಿಡುತ್ತೆ ಅಂತ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮಾತಾಡಲ್ಲ. ತನಗೇನು ಅನಿಸುತ್ತೆ ಅದನ್ನು ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತಾರೆ. ಮತ್ತು ಅವ್ರು ಏನು ಹೇಳ್ತಾರೋ ಅದು ಕೂಡ 90% ಆಫ್ ದ ಟೈಮ್ ರೈಟೇ ಇರುತ್ತೆ. ಇಲ್ಲಿ ನಾವು ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಗೌತಮಿ ಅವರು ಏನು ಅಂತ. ನಾವು ಎಂಟೈರ್ ಗೇಮ್ನ ನೋಡೋಕೆ ಹೋದರೆ ಅವರು ಮಂಜಣ್ಣ ಹತ್ರ ಮಾತ್ರ ಕಾಣಿಸ್ಕೋತಾರೆ. ಅದೇ ನಾವು ಮಂಜಣ್ಣ ಗೇಮ್ನ ನಾವು ಅನಲೈಸ್ ಮಾಡೋಕ್ಕೆ ಹೋದರೆ ಮಂಜಣ್ಣ ಅವ್ರ ಗೇಮು ಜಸ್ಟ್ ಗೌತಮಿ ಆಗಂತೂ ಖಂಡಿತ ಇಲ್ಲ. ಈ ಕಡೆ ತ್ರಿವಿಕ್ರಮ್ ಅವ್ರ ಹತ್ರ ಆಟಾಡಿದ್ದಾರೆ, ಆ ಕಡೆ ಮೋಕ್ಷಿತ್ ಅವ್ರ ಹತ್ರ ಆಟಾಡಿದ್ದಾರೆ, ಭವ್ಯ ಗೌಡ ಅವ್ರ ಹತ್ರ ಆಟಾಡಿದ್ದಾರೆ, ಶಿಶಿರ್ ಐಶ್ವರ್ಯ ಅವ್ರನ್ನ ಎದುರಾಕೊಂಡಿದ್ದಾರೆ. ಅವ್ರ ಗೇಮ್ನ ನೋಡಿದ್ರೆ ಸಿಕ್ಕಾಪಟ್ಟೆ ವಾಸ್ಟ್ ಆಗಿದೆ. ಬಟ್ ಲಾಸ್ಟ್ ಟೈಮ್ ಗೌತಮಿ ಅವ್ರು ಏನು ಅಂದ್ಕೊಂಡ್ರು, ಮಂಜಣ್ಣ ಅವರು ಕಾಣಿಸ್ಕೊಳ್ತಿರೋದೇ ನನ್ನಿಂದ, ನನ್ನ ಹತ್ರ ಮಾತಾಡ್ಕೊಂಡೆ ಅವರು ಫೇಮಸ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಂಜಣ್ಣನ ಬಾಯಿ ತೆಗಿಯೋಕ್ಕೂ ಕೂಡ ಲಾಸ್ಟ್ ಟೈಮ್ ಗೌತಮಿ ಅವ್ರು ಬಿಟ್ಟಿರಲಿಲ್ಲ. ಅಂದರೆ ಅವ್ರ ಆಟನ ಯೂಸ್ ಮಾಡಿಕೊಂಡು ಬೇರೆಯವ್ರು ಬೆಳೀತಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದಾರೆ ಹೊರತು, ಬಟ್ ಅದು ನಿಜವಾಗ್ಲೂ ನನಗಂತೂ ತಪ್ಪು ಅಂತ ಅನಿಸುತ್ತೆ. ಅಲ್ಲಿ ನನಗೆ ಗೌತಮಿಯವರೇ ಮಂಜಣ್ಣ ಜೊತೆ ಇಟ್ಕೊಂಡು ಫೇಮಸ್ ಆಗಿದ್ದು, ಗೌತಮಿಯವರಿಗೆ ಬೇರೆಯವ್ರ ಜೊತೆ ಇದ್ದಿದ್ರೆ ಅಷ್ಟೊಂದು ಸ್ಪೇಸ್ ಸಿಗ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಗೌತಮಿ ಎಲ್ಲರ ಜೊತೆನೂ ಹೊಂದ್ಕೊಂಡು ಎಲ್ಲರ ಜೊತೆನೂ ಆಟ ಆಡಿದರೆ ಹೆಂಗಿರುತ್ತೆ ಅಂತ ನೋಡಬೇಕು ಅಂತ ಕೂಡ ಕ್ಯೂರಿಯಾಸಿಟಿ ಇದೆ. ಲಾಸ್ಟ್ ಟೈಮ್ ತ್ರಿವಿಕ್ರಮ್ನ ಅವ್ರ ಟೀಮಿಗೆ ಕರ್ಕೊಳ್ತಾರೆ, ಬಟ್ ತ್ರಿವಿಕ್ರಮ್ನ ಅವ್ರ ಟೀಮಿಗೆ ಕರ್ಕೊಂಡು ಅವ್ರನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ಗೌತಮಿಯವ್ರಿಗೆ ಗೊತ್ತಾಗಲ್ಲ. ಅದೇ ಒಂದು ಮಂಜಣ್ಣ ಸಜೆಷನ್ಸ್ ಏನಿರುತ್ತೆ ಅದನ್ನು ತೊಗೊಂಡು ತ್ರಿವಿಕ್ರಮ್ ಅವರ ಇನ್ಪುಟ್ಸ್ ತೊಗೊಂಡು ಆಡಿದಿದ್ರೆ ಗೌತಮಿಯವ್ರ ಆಟ ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ಅವರು ಇಂಡಿವಿಜುವಲ್ ಗೇಮ್ ಆಡೋದು ಅಂದರೆ ಅವರ ಒಂದು ಏನಿರುತ್ತೆ, ಅವ್ರ ಸ್ಟೇಟ್ಮೆಂಟ್ ಏನಿರುತ್ತೆ, ಅವ್ರಿಗೆ ಏನು ಅನಿಸುತ್ತೆ ಅದೇ ಮಾಡೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಸ್ ಎ ಟೀಮ್ ಆಡಬೇಕಾದ್ರೆ ಎಲ್ಲರದ್ದು ಒಪಿನಿಯನ್ ತೊಗೊಂಡು ಎಲ್ಲರ ಜೊತೆನೂ ಇನ್ವಾಲ್ವ್ ಆಗಿ ಆಡಬೇಕು ಅನ್ನೋದನ್ನ ಲಾಸ್ಟ್ ಟೈಮ್ ಮರೆತರು ಅಂತ ಅನಿಸುತ್ತೆ. ಅದೇ ರಜತ್ ಅವರು ಇಲ್ಲಿ ಕೂಡ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದು, ಬಕೆಟ್ ಹಿಡಿಯೋದನ್ನ ಬಿಡು ಅಂತ. ಯಾಕಂದರೆ ಅವ್ರಿಗೆ ಬೇಕಾದಾಗ ಬಕೆಟ್ ಹಿಡಿತಾರೆ. ಲಾಸ್ಟ್ ಟೈಮ್ ಕಿಚ್ಚ ಸರ್ ಏನು ಅವ್ರಿಗೆ ಒಂದು ಆದೇಶ ಕೊಟ್ಟಿದ್ರೋ ಅದು ತಪ್ಪಾಗಂತೂ ಖಂಡಿತ ಅರ್ಥ ಮಾಡ್ಕೊಂಡಿದ್ದಾರೆ ಗೌತಮಿಯವರು ಅಂತ ಅನ್ನಿಸ್ತು. ಇಂಡಿವಿಜುವಲ್ ಗೇಮ್ ಆಡೋದು ಇಂಪಾರ್ಟೆಂಟು, ಅದು ಅವ್ರಿಗೆ ಸೀಮಿತ ಆದಾಗ ಮಾತ್ರನೇ. ಬೇರೆ ಟೈಮಲ್ಲೂ ಆಡ್ತೀನಿ ಅಂದರೆ ಬೇರೆಯವ್ರು ಬುಡಕ್ಕೆ ಹೋದಾಗೂ ಕೂಡ ಗೌತಮಿಯವರು ಗೌತಮಿ ಆಗಿದ್ರೇ ಚೆನ್ನಾಗಿರುತ್ತೆ. ನನಗೆ ರಜತ್ ಅವ್ರಿಗೆ ಮಾತಾಡಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಅವರು ಕೆಲಸ ಮಾಡ್ದಂಗೆ ಕುತ್ಕೊಂಡಿದ್ದು ಮಾತ್ರ ಡೆಫಿನೆಟ್ಲಿ ತಪ್ಪಾಗಿರುತ್ತೆ. ಬಟ್ ಅದು ಯಾಕೆ ಕುತ್ಕೊಂಡಿದ್ದಾರೆ ಅಂತ ಮಾತ್ರ ನಾವು ಎಪಿಸೋಡ್ಗೆ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಅಷ್ಟು ದಡ್ಡ ಅಂತೂ ಅಲ್ಲ ರಜತ್ತು. ಎಲ್ಲರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋ ಅಂಥ ಒಂದು ಇದಂತೂ ರಜತ್ ಅವ್ರಿಗೆ ಇರಲ್ಲ. ಅಲ್ಲಿ ಏನೋ ಸೀಕ್ರೆಟ್ ಟಾಸ್ಕೋ ಇಲ್ಲಾಂದರೆ ಏನೋ ಮತ್ತೊಂದು ಮಗದೊಂದು ಖಂಡಿತ ನಡೆದಿರುತ್ತೆ. ಅದು ಏನು ಎತ್ತ ಅಂತ ಎಪಿಸೋಡ್ಗೆ ಕಾದು ನೋಡೋಣ ಅಂತ ಹೇಳ್ತಾ ಇಷ್ಟ ಆಗಿತ್ತು ಈ ಪ್ರೋಮೋ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.